ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇವತ್ತು ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಭಾಗವಹಿಸುತ್ತಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು. ಸಭೆಯಲ್ಲಿ ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟದ ಕುರಿತು ಕೂಡ ಚರ್ಚೆಯಾಗುತ್ತೆ. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ತಮ್ಮ ಹೋರಾಟ, ತಮ್ಮ ನಿಲುವನ್ನ ಕುರಿತು ಚರ್ಚೆಯನ್ನ ಕೂಡ ಮಾಡ್ತಾರೆ. ಸ್ಥಳೀಯ ಮಟ್ಟದ ಚುನಾವಣೆಯನ್ನ ಕುರಿತು ಕೂಡ ಸಭೆಯಲ್ಲಿ ಚರ್ಚೆಯಾಗುವಂಥದ್ದು. ನಾಯಕತ್ವ ಬದಲಾವಣೆ ವಿಚಾರ ಕೂಡ ಚರ್ಚೆಯಾಗೋ ಸಾಧ್ಯತೆ ಇದೆ. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಅಲ್ಲಿ ಏನೆಲ್ಲ ವಿಚಾರಗಳು ಸಭೆಯಲ್ಲಿ ಮಾತನಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ. ಏನೇನೆಲ್ಲ ಚರ್ಚೆಗಳಾಗುತ್ತೆ? ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಕಾಂಗ್ರೆಸ್ ಹೋರಾಟದ ಕುರಿತು ಚರ್ಚೆ ಮಾಡ್ತಾರೆ. ಇನ್ನು ಸ್ಥಳೀಯ ಮಟ್ಟದ ಚುನಾವಣೆ ಹತ್ರಕ್ಕೆ ಬಂತು, ಆ ಕುರಿತಾಗಿ ಸಭೆ ಚರ್ಚೆ ನಡೆಯುವಂಥದ್ದು. ಅದ್ರ ಜೊತೆಗೆ ಕುರ್ಚಿ ಕಾದಾಟ ಅನ್ನುವಂಥದ್ದನ್ನ ಗಮನ ಹರಿಸಲೇಬೇಕಾಗುತ್ತೆ. ಹಾಗಾಗಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರವಲ್ಲೂ ಕೂಡ ಅಲ್ಲಿ ನಿರ್ಧಾರ ಮಾಡುವಂತ ಅಥವಾ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಈ ಮೂರು ವಿಷಯಗಳನ್ನ ಕೇಂದ್ರೀಕರಿಸಿಕೊಂಡು ಇವತ್ತಿನ ಮಹತ್ವದ ಚರ್ಚೆ ನಡೆಯುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೇತೃತ್ವವನ್ನು ವಹಿಸಿರುವಂತ ಶಾಸಕಾಂಗ ಪಕ್ಷದ ಸಭೆ, ಬಿಬಿಜಿ ರಾಮ್ಜಿ ಯೋಜನೆ ಏನು ಬದಲಾಯಿತು, ಮನ್ರೇಗಾ ಅನ್ನುವಂತ ಹೆಸರು ಬದಲಾಯಿತು, ಆ ಒಂದು ವಿಚಾರವನ್ನ ಕಾಂಗ್ರೆಸ್ ಅಂದಿನಿಂದಲೂ ಕೂಡ ವಿರೋಧಿಸಿಕೊಂಡು ಬಂದಿದೆ. ಈಗ ಇದನ್ನ ಮಹತ್ತರವಾದ ಹಂತಕ್ಕೆ ತಗೊಂಡು ಹೋಗೋಣ ಅಂತ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆಶಿ ಅವರು, ಸುರ್ಜೇವಾಲಾ ಅವರು ಕೂಡ ಅಲ್ಲಿದ್ರು. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಮುಂದಿನ ನಡೆ ಏನು? ಬಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನ ಮಾಡ್ತಾರೆ. ಇನ್ನು ಸ್ಥಳೀಯ ಚುನಾವಣೆ ಹತ್ರ ಬರ್ತಾ ಇದೆ, ಚುನಾವಣೆ ಸಂಬಂಧ ಕೂಡ ಚರ್ಚೆಯಾಗುತ್ತೆ. ಪಕ್ಷದಲ್ಲಿ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು. ಡಿಕೆ ಶಿವಕುಮಾರ್ ಬಣದ ಶಾಸಕರು ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ತಮ್ಮ ನಿಲುವನ್ನ ಪ್ರಸ್ತಾಪಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡಿಕೆಶಿ ಬಣ. ಪಕ್ಷಕ್ಕಾಗಿ ಹಗಲಿರುಳು ದುಡಿದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತಿನ ಸಭೆಯಲ್ಲಿ ಡಿಕೆಶಿ ಆಪ್ತ ಶಾಸಕರು ಒತ್ತಾಯಿಸ್ತಾರೆ, ಡಿಕೆಶಿ ಅವರಿಗೆ ಸಿಎಂ ಪಟ್ಟ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ರಿಗೂ ಅವಕಾಶ ಸಿಗ್ಲಿ. ನೋಡೋಣ, ಡಿಕೆಶಿ ಅವರು ಕೂಡ ನಮ್ಮ ಪಕ್ಷಕ್ಕಾಗಿ ಸಾಕಷ್ಟು ಹಗಲು ಇರುಳು ಅಂದೆ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಡಿಕೆಶಿ ಆಪ್ತ ಬಣ ತಯಾರಾಗಿದೆ, ಪ್ಲಾನ್ ಮಾಡ್ಕೊಂಡಿದೆ ಸುರ್ಜೇವಾಲಾ ಅವರ ಮನವೊಲಿಸೋಣ ಅಂತ. ಎಲ್ಲೋ ಒಂದು ಕಡೆ ತಿಳಿಯಾಗಿತ್ತು ಈ ಒಂದು ವಿಚಾರ, ಅಂದ್ರೆ ಕುರ್ಚಿ ಕಾದಾಟದ ವಿಚಾರ. ಆದ್ರೆ ಈಗ ಮತ್ತೆ ಅದು ಭುಗಿಲೇಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇವತ್ತಿನ ಚರ್ಚೆಯಲ್ಲಿ ಏನಾಗುತ್ತೆ ಈ ಒಂದು ನಿರ್ಧಾರ, ಕುರ್ಚಿ ಕಾದಾಟದ ವಿಚಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಡಿಕೆಶಿ ಅವರು ತಮ್ಮ ಪ್ರಯತ್ನವನ್ನ ಬಿಡ್ತಾನೇ ಇಲ್ಲ. ಅದೇನ್ ನಿರ್ಧಾರ ಆಗುತ್ತೋ ಆಗ್ಲಿ, ನನ್ನ ಪ್ರಯತ್ನವನ್ನ ನಾನು ಮಾಡೇ ತೀರ್ತೀನಿ, ಸಿಎಂ ಪಟ್ಟಕ್ಕಾಗಿ ಅಥವಾ ಕುರ್ಚಿಗಾಗಿ ನನ್ನ ಪ್ರಯತ್ನವನ್ನ ನಾನು ಮಾಡೇ ಮಾಡ್ತೀನಿ ಅಂತ ದೆಹಲಿಗೆ ಹೋಗಿ ಹೈಕಮಾಂಡ್ನ ಮೀಟ್ ಮಾಡೋದಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಗಿರ್ಬೋದು, ಎಲ್ಲ ಆದಂತ ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆಶಿ ಅವರು. ಇನ್ನು ಡಿಕೆಶಿ ಅವರ ಆಪ್ತ ಬಣ ಏನಿದೆ, ಅವರು ಕೂಡ ಡಿಕೆಶಿ ಅವರ ಪರವಾಗಿ ನಿಂತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್. ಗೋವಿಂದ್ ಅವರೇ, ಈ ಒಂದು ವಿಚಾರ ಏನಿದೆ, ಮೂರು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ, ಏನೆಲ್ಲ ನಿರ್ಧಾರಗಳಾಗಬಹುದು ಅಂತ?
ಗಾಯತ್ರಿ, ಪ್ರಮುಖವಾಗಿ ಅಧಿವೇಶನ ಇರುವಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಶಾಸಕಾಂಗ ಸಭೆ ನಡೆಯೋದು ಸಾಮಾನ್ಯ. ಹಾಗಾಗಿ ಇವತ್ತು ಕೂಡ ಶಾಸಕಾಂಗ ಸಭೆ ನಡೀತಿದೆ. ಆದ್ರೆ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಪ್ರಮುಖವಾದಂತಹ ವಿಚಾರಗಳು ಹೆಚ್ಚಿನವರಿಗೆ ಒಂದು ಚರ್ಚೆ ಆಗುವಂತಿದೆ. ಅದರಲ್ಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮನೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಿದೆ. ಹಾಗಾಗಿ ಶಾಸಕಾಂಗ ಸಭೆಯಲ್ಲಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತದ್ದು ಬಹುತೇಕವಾಗಿ ಸಾಧ್ಯತೆ ಇದೆ. ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಏನೋ ಪಕ್ಷದ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲ ಅವರು ಕೂಡ ಭಾಗಿಯಾಗ್ತಿದ್ರೆ, ಸುರ್ಜೇವಾಲ ಅವರ ಮುಂದೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಕೂಡ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋದು ಈಗ ರಾಜ್ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಿದೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಜನವರಿಯಲ್ಲಿ ಅಧಿಕಾರ ಹಸ್ತಾಂತರ ಆಗ್ಬೇಕು ಅಂತೇಳಿ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಹಸ್ತಾಂತರ ಆಗೋದಿಲ್ಲ, 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಿರ್ತಾರೆ, ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಕೂಡ ಆಗುತ್ತೆ ಅಂತೇಳಿ ನೇರವಾಗಿ ಹೇಳ್ತಾರೆ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಇರುಸು ಮುರುಸಾಗ್ತಿದೆ. ಒಂದು ರೀತಿಯ ಡಿ.ಕೆ. ಶಿವಕುಮಾರ್ ಸಹೋದರರು ಕೂಡ ಒಂದು ಟ್ವಿಟರ್ ನ ಮಾಡ್ತಾ ಇದ್ದಾರೆ, ಅಧಿಕಾರ ಶಾಶ್ವತ ಅಲ್ಲ ಅಂತೇಳಿ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಲ್ಲದ ಮನಸ್ಸಿನಿಂದಲೇ ಈಗ ಸಿದ್ದರಾಮಯ್ಯ ಪರವಾಗಿ ಜೊತೆಲಿ ನಿಂತಿದ್ದಾರೆ. ನಿನ್ನೆ ಒಂದು ಪ್ರತಿಭಟನೆಯಲ್ಲೂ ಕೂಡ ಒಂದ್ ರೀತಿ ಅವ್ರ ಜೊತೆ ಕೈ ಜೋಡಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಬಜೆಟ್ ಒಂದು ಅಧಿವೇಶನ ಕೂಡ ಮುಂದಿನ ತಿಂಗಳು ಕೂಡ ಶುರುವಾಗ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರ ಹಸ್ತಾಂತರ ಆಗ್ತಾ ಇಲ್ಲ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಐಸಿಸಿಯ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಅಂತಿಮವಾದಂತಹ ತೀರ್ಮಾನ ಕೂಡ ತೆಗೆದುಕೊಳ್ತಾ ಇಲ್ಲ. ಆದ್ರೆ ಈ ಹಿಂದೆ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಸುರ್ಜೇವಾಲ ಅವರು ನನಗೆ ಮಾತು ಕೊಟ್ಟಿದ್ರು, ಕೆಲ ನಾಯಕರು, ಹಿರಿಯ ನಾಯಕರು ಕೂಡ ಮಾತು ಕೊಟ್ಟಿದ್ರು ಅಂತೇಳಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕೂಡ ಅವರ ಅಪ್ತ್ಯಾಪ್ತರ ಬಳಿ ಮಾತನಾಡಿದ್ರು. ಹಾಗಾಗಿ ಎಲ್ಲಾ ವಿಚಾರ ಕೂಡ ಎಲ್ಲೊಂದ್ ಕಡೆ ಒಂದು ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗೋದು ಬಹುತೇಕ ಖಚಿತ ಆಗಿರುವಂತದ್ದು. ಇವತ್ತು ಸಂಜೆ 6:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಒಂದು ಶಾಸಕಾಂಗ ಸಭೆ ನಡೆಯುತ್ತೆ. ಶಾಸಕಾಂಗ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಈ ಒಂದು ವಿಚಾರ ಪ್ರಸ್ತಾಪ ಮಾಡೋದಿಲ್ಲ. ಆದ್ರೆ ಅವರ ಬೆಂಬಲಿಗರ ಒಂದು ಪಡೆ ಏನಿದೆ, ಈ ಒಂದು ವಿಚಾರವನ್ನ ಶಾಸಕರ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಒಂದು ತೀರ್ಮಾನ ಮಾಡಿದೆ. ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ನಿಜವಾಗ್ಲೂ ಕೂಡ ಚರ್ಚೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ತೀರ್ಮಾನ ಮಾಡೋದು ಬಹುತೇಕ ಖಚಿತ ಆಗಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಯಾವಾಗ ಅಂತಿಮವಾದಂತ ತೀರ್ಮಾನ ತೆಗೆದುಕೊಳ್ತಾರೆ ಅಲ್ಲಿವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ಶಾಸಕಾಂಗ ಸಭೆಯಲ್ಲಿ ಅವರ ಬೆಂಬಲಿಗರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಈ ಒಂದು ವಿಚಾರ ಇಟ್ಕೊಂಡು ಯಾವ ರೀತಿ ಒಂದು ಚರ್ಚೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಗಾಯತ್ರಿ, ಧನ್ಯವಾದ ಗೋವಿಂದ್ ನಿಮ್ಮ ಮಾಹಿತಿಗಾಗಿ.